ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಫಾರ್ ಸಕ್ಸಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ಪೇಪರ್ 1ಗೆ ಸಂಬಂಧಿಸಿದಂತೆ ಎನ್ವೈರ್ಮೆಂಟಲ್ ಸೈನ್ಸ್ ಅಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ. TT ಪ್ರಶ್ನೆ ಪತ್ರಿಕೆಯಾಗಿದ್ದು 121ನೇ ಪ್ರಶ್ನೆ. 150 ದ್ರವ್ಯರಾಶಿಯುಳ್ಳ ಚೆಂಡನ್ನು ಬ್ಯಾಟಿನಿಂದ ಹೊಡೆದಾಗ ಅದು 3 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಚಲಿಸುತ್ತದೆ. ಹಾಗಾದರೆ ಚೆಂಡಿನ ವೇಗ 0.45 kg ಮೀಟರ್ ಪರ್ ಸೆಕೆಂಡ್, 4.5 kg ಮೀಟರ್ ಪರ್ ಸೆಕೆಂಡ್, 450 kg ಮೀಟರ್ ಪರ್ ಸೆಕೆಂಡ್, 45 kg ಮೀಟರ್ ಪರ್ ಸೆಕೆಂಡ್. ಇದಕ್ಕೆ ಸರಿಯಾದಂತಹ ಉತ್ತರ 0.45 kg ಮೀಟರ್ ಪರ್ ಸೆಕೆಂಡ್. ಇದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ಇಲ್ಲಿ ಬಿಡಿಸಲಾಗಿದೆ ನೋಡಿ. ಇದೇ ಥರ ಒಂದು ಪ್ರಶ್ನೆಯನ್ನು ನಾವು ಕೇಳಿದಾಗ ಇಲ್ಲಿ 150 × 3 / 450 ಈ ಥರ ಬಿಡಿಸಬೇಕು. 122ನೇ ಪ್ರಶ್ನೆ. ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ. ಇಲ್ಲಿ ಬಳಸಲಾಗಿರುವ ಭೌತಶಾಸ್ತ್ರ ನಿಯಮ ಮೊದಲನೇದು ನ್ಯೂಟನ್ನ ವಿಶ್ವ ಗುರುತ್ವ ನಿಯಮ, ನ್ಯೂಟನ್ನ ಚಲನೆಯ 3ನೇ ನಿಯಮ, ನ್ಯೂಟನ್ನ ಚಲನೆಯ 2ನೇ ನಿಯಮ, ನ್ಯೂಟನ್ನ ಚಲನೆಯ 1ನೇ ನಿಯಮ. ಇದಕ್ಕೆ ಸರಿಯಾದ ಉತ್ತರ 4ನೇ ಪ್ರಶ್ನೆ ನ್ಯೂಟನ್ನ ಚಲನೆಯ 1ನೇ ನಿಯಮ. ನ್ಯೂಟನ್ನ 3 ನಿಯಮಗಳನ್ನು ನಾವು ಕಲಿತ್ಕೊಂಡಾಗ ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ ಸರಿಯಾಗಿ ಉತ್ತರಿಸಬಹುದು. 123ನೇ ಪ್ರಶ್ನೆ. 2 kg ದ್ರವ್ಯರಾಶಿಯುಳ್ಳ ವಸ್ತುವು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಮೊದಲೇದು 19.6 ನ್ಯೂಟನ್, 2 9.8 ನ್ಯೂಟನ್, ಥರ್ಡ್ ಒನ್ 1.96 ನ್ಯೂಟನ್, 4 0.196 ನ್ಯೂಟನ್. ಇದಕ್ಕೆ ಸರಿಯಾದ ಉತ್ತರ 9.8 ನ್ಯೂಟನ್. 124ನೇ ಪ್ರಶ್ನೆ. ಒಬ್ಬ ಬಾಲಕನು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿ ಗೋ ರೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ನಿಶ್ಚಲ ಸ್ಥಿತಿಯಲ್ಲಿದ್ದಾನೆ, ವೇಗೋತ್ಕರ್ಷವಿಲ್ಲದೆ ಚಲಿಸುತ್ತಿದ್ದಾನೆ, ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ, ಏಕರೂಪ ಜವದೊಂದಿಗೆ ಚಲಿಸುತ್ತಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ. 125ನೇ ಪ್ರಶ್ನೆ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪತನ ಬೆಳಕಿಗಿಂತ ಪ್ರತಿಫಲಿತ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಪ್ರತಿಫಲಿತ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಪ್ರತಿಫಲಿತ ಬೆಳಕು ಲಂಬದ ಕಡೆಗೆ ಬಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ವಿದ್ಯುದಾವೇಶದ ಮೂಲಮಾನ ಆಂಪಿಯರ್, ವೋಲ್ಟ್, ಕೂಲಂಬ್, ಓಮ್. ಇದಕ್ಕೆ ಸರಿಯಾದ ಉತ್ತರ 3ನೇದು ಕೂಲಂಬ್. ಗೃಹಗಳಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹೋಪಕರಣಗಳು ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆಯುತ್ತದೆ, ಯಾವುದು ಕಡಿಮೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ, ಯಾವುದು ಅಧಿಕ ವೋಲ್ಟೇಜ್ನಲ್ಲಿ ಕೆಲಸ ಮಾಡುತ್ತದೆ, ಯಾವುದು ಹೆಚ್ಚು ವಿದ್ಯುತ್ತನ್ನು ಸೆಳೆಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಕಡಿಮೆ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ. 128ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು 40 ಸೆಂಟಿಮೀಟರ್ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡಲು ಶಕ್ತನು. ಆತನು ದೋಷ ಪರಿಹಾರಕ್ಕೆ ಆತನಿಗೆ ಬಳಸಲು ಸೂಚಿಸುವ ಮಸೂರದ ಸಾಮರ್ಥ್ಯ -2.5D +2.5D -1.25D ಫೋರ್ತ್ ಒನ್ 1.5D. ಇದಕ್ಕೆ ಸರಿಯಾದ ಉತ್ತರ -2.5D. ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಅರಣ್ಯ, ಸಾಗರ, ಹುಲ್ಲುಗಾವಲು, ಮೃಗಾಲಯ. ಅಂದರೆ ಮನುಷ್ಯನೇ ನಿರ್ಮಿಸಿದಂತಹ ಪರಿಸರ ವ್ಯವಸ್ಥೆ ಯಾವುದು ಅಂದರೆ ಮೃಗಾಲಯ. ಅರಣ್ಯವನ್ನು ನಿಸರ್ಗ ನಿರ್ಮಿಸಿದ್ದು, ಸಾಗರವನ್ನು ಮನುಷ್ಯ ನಿರ್ಮಿಸಿದ್ದಲ್ಲ, ಹುಲ್ಲುಗಾವಲು ಮನುಷ್ಯ ನಿರ್ಮಿಸಿದ್ದಲ್ಲ. ಮನುಷ್ಯ ನಿರ್ಮಿಸಿದ್ದು ಅಂದರೆ ಮೃಗಾಲಯ, ಜೂ, ಪ್ರಾಣಿ ಸಂಗ್ರಹಾಲಯ. ಇದನ್ನು ಮನುಷ್ಯ ನಿರ್ಮಿಸಿರೋದಕ್ಕೆ ಇದಕ್ಕೆ ಕೃತಕ ಪರಿಸರ ವ್ಯವಸ್ಥೆ ಅಂತ ಕರೆಯಲಾಗುತ್ತದೆ. 130ನೇ ಪ್ರಶ್ನೆ. 4ನೇ ಪೋಷಣಾ ಸ್ತರದಲ್ಲಿರುವ ಶಕ್ತಿ ಪ್ರಮಾಣ 8 kg ಆದರೆ ಉತ್ಪಾದಕರ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ಫಸ್ಟ್ ಒನ್ 8000 kg, 2 40 kg, 3 80 kg, 4 800 kg. ಇದಕ್ಕೆ ಸರಿಯಾದ ಉತ್ತರ 8000 kg. 131. ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ನ್ಯೂಯಾರ್ಕ್ ಸ್ಮಾಗ್, ಲಂಡನ್ ಸ್ಮಾಗ್, ಪ್ಯಾರಿಸ್ ಸ್ಮಾಗ್, ದಿಲ್ಲಿ ಸ್ಮಾಗ್. ಇದಕ್ಕೆ ಸರಿಯಾದ ಉತ್ತರ ಲಂಡನ್ ಸ್ಮಾಗ್. 132ನೇ ಪ್ರಶ್ನೆ. ಅಮೃತಾದೇವಿ ಬಿಷ್ಣು ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು.
ಆಲದ ಮರ, ಶ್ರೀಗಂಧದ ಮರ, ಕೇಜ್ರಿ ಮರ, ಅರಳಿ ಮರ. ಇದಕ್ಕೆ ಸರಿಯಾದ ಉತ್ತರ ಕೇಜ್ರಿ ಮರ. ಜೀವನದ ಸಂಬಂಧಿ ಎಂದು ಕರೆಯಲಾಗುವ ಜೈವಿಕ ಅಣು ಲಿಪಿಡ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು, ಕಾರ್ಬೋಹೈಡ್ರೇಟುಗಳು. ಇದಕ್ಕೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟುಗಳು. ದೇಹದಲ್ಲಿ ಎ ಜೀವಸತ್ವದ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಸ್ಕರ್ವಿ, ಬೆರಿಬೆರಿ, ರಿಕೆಟ್ಸ್, ಇರುಳುಗಣ್ಣು. ಇದಕ್ಕೆ ಸರಿಯಾದ ಉತ್ತರ ಇರುಳುಗಣ್ಣು. ಇದನ್ನು ಹೇಗೆ ನೆನಪಿಟ್ಕೋಬೇಕು ಅಂದರೆ ಎ ಎ ಇ ಎ ಇ ಅಂದರೆ ಇವೆರಡು ಸ್ವರಗಳಾಗಿರೋದ್ರಿಂದ ಬೇಗ ನೆನಪಿಟ್ಕೋಬೇಕು. ಎ ಇ ಅಂದರೆ ಇರುಳುಗಣ್ಣು. 135ನೇ ಪ್ರಶ್ನೆ. ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳಿಗೆ ಕಾರಣವಾಗುತ್ತದೆ? ಬ್ರೋಮಿನ್, ಕ್ಲೋರಿನ್, ಫ್ಲೋರಿನ್, ಅಯೋಡಿನ್. ಇದಕ್ಕೆ ಸರಿಯಾದ ಉತ್ತರ ಫ್ಲೋರಿನ್. ಈ ಒಂದು ವಿಡಿಯೋ ನಿಮ್ಮ ಒಂದು ವಿದ್ಯಾಭ್ಯಾಸದ ಹೆಚ್ಚಿಗೆಗೆ ಕಾರಣವಾಗುತ್ತದೆ ಅಂತ ಅಂದ್ಕೊತೀನಿ. ಮೊದಲೇ ಸರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ HSTR ಕರೆಯುವ ಸಾಧ್ಯತೆಗಳಿವೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.